ಪೂರಿ ಸಬ್ಜಿ ತಿಂದು 20 ಕಿಲೋಮೀಟ್ರ್ ಬಂದ್ವಿ. ಪೂರಿ ಸಬ್ಜಿ ಎಲ್ಲ ಕರ್ಗೋಗ್ಬಿಡ್ತು. ಸುಸ್ವಾಗತ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಗುಜರಾತಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ. ಗುಜರಾತ್ ಅಲ್ಲ, ಮಹಾರಾಷ್ಟ್ರದಾಗಿದ್ದೀನಿ ಗುರು. ಮುಂಬೈ ದಾಟಿ 30 ಕಿಲೋಮೀಟ್ರ್ ಬಂದು ಗುಜರಾತಿ ಹೋಟ್ಲ್ ಐತೆ, ಇಲ್ಲಿ ಸೈಡ್ ಹಾಕಿ ಮಕ್ಕೊಂಡಿದ್ವಿ. ಇವಾಗ 10 ಗಂಟೆಗೆ ಎದ್ದಿದ್ದೀನಿ. ರಾತ್ರಿ ಟೈರ್ ಬೇರೆ ಹೊಡೆದೋಗಿತ್ತು ಒಂದು. ಅದಕ್ಕೆ ಇವಾಗ ಸ್ಟೆಪ್ನಿಗೆ ಒಂದು ಟೈರ್ ತಗೊಂಡ್ಲೇಬೇಕು ಲಿಫ್ಟಿಗೆ, ಇಲ್ಲಾಂದರೆ ಗಾಡಿ ನಡೆಯೋದಿಲ್ಲ, ಕೇಸ್ ಹಾಕ್ಬಿಡ್ತಾರೆ. ಪಂಚರ್ ಮಾಡಿ ಟೈರ್ ಹುಡುಕ್ಬೇಕು. ಬನ್ನಿ ಹೋಗೋಣ. ಟೈರು ಹೊಡೆದಿರೋ ಫೋರ್ಸಿಗೆ ಬಿಚ್ಚಾಕಿರಿ ಹೆಂಗಾಗ್ಬಿಟ್ಟಿದ್ವಿ ನೋಡಿ. ಬಟ್ಟೆ ಎಲ್ಲ ಫುಲ್ ಗಲೀಜು, ತೆಲೆಲ್ಲ ಧೂಳಾಗ್ಬಿಟ್ಟತೆ. ಏನು ಹೇಳ್ತೀರಾ, ನಮ್ಮ ಸ್ನೇಹಿತರು ಇಲ್ಲ ಅಂದಿದ್ರೆ ಒಬ್ಬನೇ ಪಿಕ್ಚರ್ ಬಿಟ್ಟೋಗ್ಬಿಡೋದು. ಜೊತೆಗೆ ಹೊಸ ಹುಡುಗಕ್ಕೆ ಬಂದನಲ್ಲ, ಅವನು ಏನೂ ಗೊತ್ತಾಗಲ್ಲ, ಏನಿಲ್ಲ. ಜಾಕೆಟ್ಗೆ ನಟ್ಟನ್ನು ಲೂಸ್ ಮಾಡಿ ಟೈರ್ ಚೇಂಜ್ ಮಾಡ್ಕೊಂತಿದ್ವಿ ಲಿಫ್ಟಿಂದು. ಲಿಫ್ಟಿಗೆ ಹೊಡೆದೋಗಿರೋ ಟೈರ್ ಹಾಕೋದೇ ಇರ್ತಿದ್ದು. ಭಾಳ ಕಷ್ಟ ಆಗಿಬಿಡೋದು. ಅದಕ್ಕೆ ಇನ್ನೊಂದು ಪಾಪ ಇವ್ರಿಗೆ ಫೋನ್ ಮಾಡಿದಟ್ಟಿಗೆ ಎಲ್ಲ ಸೈಡ್ ಹಾಕ್ಬಿಟ್ರು. ಇಬ್ರು 4 ಇದ್ರು, 2 ಗಂಟೆಗೆ 2 ಇಬ್ಬಿಬ್ರು ಇದ್ರು. ನಮ್ಮ ಜಾಕೆಟ್ ಇದೆ, ಒಬ್ಬನ ಟೈರ್ ಬಿಚ್ಚಿದ, ಒಬ್ಬನ ಲೂಸ್ ಮಾಡ್ದ. ಹಿಂಗೆ ಎಲ್ಲ ಮಾಡಿ ಬೇಗ ಹಾಕ್ಕೊಂಡು ಬಂದ್ವಿ. ಇವಾಗ ಹೊರಡ್ಬೇಕಂತ ಹೊರಟಿದ್ದೀನಿ. ಅವ್ರು ರಾತ್ರಿನೇ ಹೋಗ್ಬಿಟ್ರು, ಡಬಲ್ ಇದ್ರು. ನಾನು ಇನ್ನೇನು ಇಲ್ಲೇ ಬಂದು ಅಚೀವ್ ಮಾಡಿದ್ದೆ. ಇವಾಗ ಹೊರಡೋಣ ಬನ್ನಿ. ಪೂರಿ ಸಬ್ಜಿ ತಿಂದು 20 ಕಿಲೋಮೀಟ್ರ್ ಬಂದ್ವಿ. ಪೂರಿ ಸಬ್ಜಿ ಎಲ್ಲ ಕರ್ಗೋಗ್ಬಿಡ್ತು. ರಾತ್ರಿ ಇದು ಟೈರ್ ಹೊಡೆದೋಗಿತ್ತು ನೋಡಿ. ಇದೆಲ್ಲದಂದ್ರೆ ಡಮ್ ಇದು, ಇದ್ರ ಜೊತೆದು. ಇವಾಗ ಬಂದು ನೋಡಿದ್ರೆ ಯಾಕೆ ಹೀಟ್ ಆಗಿತ್ತು ಅಂತ ನೋಡಿದ್ರೆ ಅದು ಒಳಗಿಂದು ಪಂಚರ್ ಆಗಿಬಿಟ್ಟತೆ. ಪೂರಿ ಸಬ್ಜಿ ಖಾಲಿ ಆಗಿಬಿಡ್ತು. ತಿಕ್ಕರೆ ಹಿಂಗೆ ಬಿಸ್ಲೈತೆ ಬರು. ಫಸ್ಟು ಟೈರ್ ರೆಡಿ ಮಾಡಿಸ್ಕೊಂಡು ಹೋಗಿ ಎಲ್ಲೆಲ್ಲ ಡಾಬಾದಾಗೆ ಸ್ಟಾಪ್ ಮಾಡಿ ಸಾಯಂಕಾಲ ಬಿಡಬೇಕು. ರಾತ್ರಿ ಬರೋಕ್ಕೆ ಹೇಳಿದ್ದಾರೆ. 3 ಗಂಟೆ ಅಷ್ಟೊತ್ತಿಗೆ ಆರಾಮಾಗಿ ಹೋದ್ರಾತ. ಸಿಟಿ ಒಳಗಂತ ಖಾಲಿ ಆಗೋದು. ಇದ್ರ ಜೊತೆಗೆ ಒಂದು ಟೈರ್ ತಗೊಬೇಕು. ಇವನ ಹತ್ರ ಕೇಳಿದರೆ 12,000 ಹೇಳ್ತಾನೆ. ಅರ್ಧ ಬಟನ್ ಆಯ್ತದು. ಹಾಂ, ಬಿಚ್ಚು ಅದನ್ನ. ಟೈರ್ ಪಂಚರ್ ಹಾಕ್ಸ್ಕೊಂಡು ಬನ್ನಿ ಫಸ್ಟ್. ನೋಡ್ಗುರು, ಈ ಟೈರ್ನ 2,200 ರೂಪಾಯಿ ಕೊಟ್ಟು ತಗೊಂಡಿವಿ. 600, 700, 800 ರೂಪಾಯಿ ಟೈರ್ ಇದು. ಯಾಕೆ ಹೇಳಿ, ನಮ್ಮದು ಹೊರಗಡೆ ಗಾಡಿ ಅಲ್ಲ, ನಮ್ಮ ಮಳೆ ಬರ ಕೆಟ್ಟೋಗಿ ನೋಡಿ ಅರ್ಧ ಬಟನ್ ಟೈರ್ ಗುರು. ಏರ್ ಬಂದು ಇಲ್ಲೇ ನೋಡಿ, ಇಲ್ಲೇ ಏರು ಚಿಂದಿ ಆಗೋಗೈತೆ. ಅದು ಲಿಫ್ಟಿಗೆ ಹಾಕಿ ಒಂಚೂರು ಎತ್ತಿದ್ನ. ಆರ ಇದಲ್ರ ಟೈರ್ ದುಡ್ಡು ಹಾಕ್ಸಿ ಅಂತದಾನೆ. ಇಲ್ಲೊಂದು ಟೈರ್ ಇತ್ತು, ಅದನ್ನ ತೆಗೆದು ಡಮ್ಮಿಗೆ ಜೊತೆ ಮಾಡಿಬಿಟ್ಟಿನಿ. ಯಾಕಂದರೆ ಜಟ್ರ ಹಾಕಿರೋ ಟೈರ್ ನಡೆಯಲ್ಲ. ಅದು ನೆಕ್ ಕಟ್ಟಾಗಿ ನೆಕ್ ಸೆಟ್ಟಿಂಗ್ ಬೇರೆ ಮಾಡಿದ್ದಾನೆ, ಅದು ನಡೆಯೋದಿಲ್ಲ. ಈ ಟೈರು ನೋಡಿ, ಇದ್ರಾಗ ಜಟ್ರ ಐತೆ. ಇದು ವಾಪಸ್ ಇಲ್ಲೇ ಹಾಕಿದ್ನಿ. ಇದು ತಪ್ಪಡಿ ಬಡಿಯೋ ಟೈರು. ತಪ್ಪಡಿ ಬಡಿತತ ಅಂತ ಹೇಳಲ್ಲ ಹಾಕಿದ್ದೀನಿ. ತಪ್ಪಡಿ ಬಡಿತತ, ಉರ್ಮೆ ಬಡಿತತ. ಗಾಡಿ ಒಂದು ಊರಿಗೆ ಹೋದ್ರೆ ಸಾಕು. ಊರಿಗೆ ಹೋದಟ್ಟಿಗೆ ಹೌಸಿಂಗಿಗೆ ಒಂದು ಜೊತೆ ಹೊಸ ಹಾಕ್ಸ್ಬಿಡ್ತೀನಿ ನೋಡಿ. ಇವು ಚೆನ್ನಾಗದಾವೆ. ಇವು ತೆಗ್ದಿಟ್ಟಿದ್ದು ಹಾಕ್ಸ್ಕೆ ಬಂದೀನಿ. ಹೌಸಿಂಗ್ ಒಂದು ಜೊತೆ ಹಾಕ್ಬೇಕು. ರೆಡಿ ಆಯ್ತು ಗುರು. ಲಿಫ್ಟಿಗೆ ಟೈರ್ ನೋಡಿದರೆ ಸಣ್ಣದಾಗ್ಬಿಡ್ತು. 920 ಹಾಕ್ಬಿಟ್ಟಿದ್ದೀವಿ. ನೋಡೋಣ. ಸಣ್ಣ ಟೈರ್ ಕೊಟ್ಬಿಟ್ಟಾನೆ. ಹಾಂ, ಸರಿ ತಿಕ್ಕ ಹೊಡೆದ ಗುರು. 3,500 ಆಯಿತು ಬಿಲ್ಲು. 2 ನೆಕ್ ಸೆಟ್ಟಿಂಗು, ಮತ್ತು ಇನ್ನೇನಪ್ಪ ಅದು 2 ನೆಕ್ ಸೆಟ್ಟಿಂಗು, 1 ಫ್ಲಾಪು ಟೈರು ಅಂಥೇಳಿ. ವೀಲ್ ನಟ್ ಎಲ್ಲ ನಾವೇ ಬಿಚ್ಕೊಂಡಿವಿ. ಇದು ಅದು ನಾವು ಇಬ್ಬರು ಇದೀವಿ ಅಂತೇಳಿ ನಾವೇ ಬಿಚ್ಚಿ ಹಾಕ್ಬಿಟ್ವಿ. ಇಲ್ಲಾಂದರೆ ಗುರು ಫಿಟ್ಟಿಂಗ್ ಮಾಡೋಕ್ಕಾಗಲ್ಲ ಅಲ್ಲ, ಲೂಸ್ ಆಗಲ್ಲ ಅಂತೇಳಿ ನೋಡಿ 3,500 ಇಟ್ಟೋದ ಗುರು. 920 ಕೊಟ್ಟಾನ ಟೈರು. ಜೋಡಿನೇ ಆಗಂಗಿಲ್ಲ ಅವು. ಏನು ಮಾಡ್ತೀರ, ಇವಾಗ ಟೈರ್ ಹಾಕ್ಕೊಂಬಿಟ್ಟಿದ್ದೀವಿ. ಎಲ್ಲ ನನ್ನ ಕಷ್ಟ ನೋಡಿ ಯಾರು ಒಳ್ಳೇದು ಮಾಡಲ್ಲ ಗುರು. ಎಲ್ಲರೂ ಅಷ್ಟೇ ನೋಡಿ. ಸಣ್ಣದು ದೊಡ್ಡದು ಆಗ್ಬಿಟ್ಟತೆ. ಇದು ನೋಡಿದ್ರೆ 1020, ಅದು 920 ಒಳಕ್ಕೆ ಹಾಕಿದ್ದೀನಿ. ನೋಡೋಣ ಬರ್ರಿ. ಅದೇನು ಜಾಸ್ತಿ ಲೋಡ್ ತಗೊಳಲ್ಲ. ಇಲ್ಲ ನಾವು ಹೋಗಿ ಒಂದು 50-60 ಕಿಲೋಮೀಟ್ರ್ ಹೋಗಿ ಯಾವುದೊಂದು ಡಾಬಾದಾಗ ನಿಲ್ಲಿಸಿ ಫಸ್ಟ್ ಫ್ರೆಶ್ ಆಗೋಣ. ಫ್ರೆಶ್ ಆಗಿ ಊಟ ಮಾಡೋಣ. ಪೂರಿ ತಿಂದಿದ್ದು, ಪೂರಿ ಗಿರಿ ಎಲ್ಲ ಇಲ್ಲೇ ಗೊತ್ತುಗುರು. ಬಾರಸ್ ಅಂತ ಹೋಗೋಣ. ನೋಡ್ಗುರು, ಇಲ್ಲಿ ತುಳಸಿ ಹೋಟೆಲ್ನಾಗ ಬಂದು ಗಾಡಿ ಸೈಡ್ಗೆ ಹಾಕಿದ್ವಿ.
ಸೈಡ್ಗೆ ಹಾಕಿ ಸ್ನಾನ ಮಾಡೋಣ ಅಂತೇಳಿ ಹೊರಟಿದ್ದೀವಿ. ಟೈರ್ ನೋಡಿದರೆ ಬೆಂಕಿ ಆಗ್ತದವೆ. ಒಂದು 50 ಕಿಲೋಮೀಟ್ರ್ ಬಂದಿಲ್ಲ. ಪಾಪ ಗಾಡಿ ನಿಲ್ಲಿಸ್ತೇಟಿಗೆ ನಾಯಿಗಳು ಬಂದು ಕೆಳಗೆ ಮಕ್ಕಂತವೆ. ಗಾಡಿ ತಗೊಂಡೋಗ್ಬೇಕಾದ್ರೆ ಹುಷಾರಾಗಿ ನೋಡ್ಕೊಂಡು ತಗೊಂಡೋಗ್ಬೇಕು. ಈಗ ಸ್ನಾನ ಮಾಡಿ ಊಟ ಗೀಟ ಮಾಡಿ ಹೊರಡೋದು. ಈ ಕಡೆ ಲೆಫ್ಟ್ ಸೈಡ್ನ ಬೆಂಕಿ ಆಗಿದ್ದಾವೆ. ಇದು ನೋಡ್ಬರು ನಮಗೆ ಎಂಥ ಮೋಸ ಆಗ್ಬಿಡ್ತಂತೀರ. ಇದು ಹೀಟ್ ಜಾಸ್ತಿ ಆಗ್ತೈತೆ. ಎರಡು ಹೀಟ್ ಆಗ್ತಿದ್ದಾವೆ. ಲೆಫ್ಟ್ ಸೈಡ್ನ ಫುಲ್ ಹೀಟ್ ಆಗ್ತದವೆ. ಯಾಕಂದರೆ ಬಿಸಿಲೇ ಲೆಫ್ಟ್ ಸೈಡಿಗೆ ಬೀಳ್ತೈತಲ್ಲ, ಅದಕ್ಕೆ ಲೆಫ್ಟ್ ಸೈಡಿನ ಟೈರೆಲ್ಲ ಹೀಟ್ ಆಗ್ತಿರೋದು. ಇಲ್ಲಿ ಕರೆಕ್ಟಾಗಿ 5 ಗಂಟೆಗೆ ಬಿಟ್ಬಿಟ್ರೆ ಆಯ್ತು. ನೋಡಿ ಫುಲ್ ಗಾಡಿನೂ ಹೀಟ್ ಆಗ್ಬಿಟ್ಟೈತೆ. ಇದನ್ನು ತೋರಣಂತೆ ಏನು ಮಾಡ್ತೀರ, 1-2 ಗಂಟೆ ಗಾಡಿನೂ ಕೂಲ್ ಆಗ್ತದೆ, ಬಾಡಿನೂ ಕೂಲ್ ಆಗ್ತದೆ ಗುರು. ಇಲ್ಲಾಂದರೆ ಏನಿಲ್ಲ, ಫುಲ್ ಪಿಕ್ಚರ್ ಆಗ್ಬಿಡ್ತತೆ. ಫುಲ್ ಊಟ ಬೀಡಿ ಬೆಂಕಿ ಪಟ್ನ ಆಗ್ಬಿಡ್ತತೆ. ಮೊದಲೇ ಇವಾಗ ಆಗತ್ತಲ್ಲ, ಹಂಗೆ ಆಗ್ಬಿಟ್ರೆ ಏನು ಮಾಡ್ತೀರಾ. ಅದಕ್ಕೆ ಸ್ನಾನ ಮಾಡ್ಕೊಂಡು ಬರ್ತಿರೋದು. ಇನ್ನೆಲ್ಲೋದ ಬಟ್ಟೆ ಇತ್ತು, ಇನ್ನು ಅಲ್ಲೇ ಹೋಗಿದ್ದಾನೆ ನೋಡಿ. ಸೈಡಿಗೆ ರಿವರ್ಸ್ ಹೊಡೆದ್ಬಿಟ್ಟಿದ್ದಾನೆ. ಫುಲ್ ಮೊದಲೇ ದೊಡ್ಡ ಹೋಟ್ಲು ಇತ್ತು, ಅದು ನೋಡೋದು ಸಣ್ಣದು ಮಾಡಿದ್ದಾರೆ ಮುಂದಕ್ಕೆ. ಅಂದರೆ ಇವ್ರು ಬಿಟ್ಟೋಗಿರ್ತಾರೆ, ಇವ್ರು ಬಂದರೆ. ಇವರು ಡಾಬಾಗಳಾಗಿ ನೋಡ್ಬರು ಕಲ್ಲು ಹೆಂಗೆ ಅದಾವೆ. ಟೈರ್ ಯಾಕೆ ಹೊಡಿಬಾರ್ದು. ಇವ್ರು ನಮ್ಮ ಹುಡುಗ ಅಸ್ಲಾಗೆ ಹೋದ, ಬರಲೇ ಇಲ್ಲ. ಫಾಸ್ಟ್ ಇಲ್ಲ ಗುರು, ಒಂಚೂರು ಸ್ಲೋ ಇದ್ದಾನೆ, ಚುರುಕಿಲ್ಲ. ಅಲ್ಲೇ ಅಂದ್ರೆ ಅಲ್ಲೇ ಎಲ್ಲ ಅಲ್ಲೇ ನಿಂತ್ಕೊಂತಾನೆ. ಇದ್ಯಾವುದು ಮರದಡಕ್ಕೆ ಹೊಡೆದು ಬಿಡ್ದಾನೆ ನೋಡಿ. ಬನ್ನಿ ಸ್ನಾನ ಮಾಡಿ ಸಿಗೋಣ. ಹುಡುಗರು ಅಲ್ಲಿ ನಿಂತೈತೆ ನಮ್ಮ ಗಾಡಿ. ನಾವು ಯಾವಾಗಲೇ ಸೊಂಟಿ ತುಂಬಕ್ಕೆ ಹೋದ್ರೂ ಪಾರ್ಟಿ ಆರಾಮಾಗಿರೋನು ಸಿಗ್ತಾನೆ. ಅರ್ಜೆಂಟ್ ಪಾರ್ಟಿ ಸಿಗಲ್ಲ ಗುರು. 28 ಟನ್ನಿಗೆ ಟೈರ್ ಹೊಡೆದೋಗ್ಬಿಡ್ತು ನೋಡಿ. ಜಾಸ್ತಿ ಏನಿಲ್ಲ, ಅದು 28 ಟನ್ ಅಷ್ಟೇ ಇರೋದು. ಕುತ್ಕೊಂಡೈತಲ್ಲ ನಂಗೆ ಕಾಣುತ್ತೆ. 28 ಟನ್ ಕಂಡೀಷನ್ಗೆ ಹೋಗಿದ್ದು. ಅದು ಉದಯಪುರಿಗೆ ಹೋಗ್ಬೇಕಾಯ್ತು ಗಾಡಿ, ಅಲ್ಲಿಗೆ ಬೇಡ ಅನ್ನೋದಕ್ಕೆ ಇಲ್ಲಿಗೆ ಬಂದಿರೋದು ನೋಡಿ. ನಮ್ಮ ದೋಸ್ತನೂ ಬರ್ತಾಯಿದ್ದಾನೆ ಮಾಬೂಬು. ಅವನು ಸೊಂಟಿ ತುಂಬ್ಕೊಂಡು ಕುಷ್ಟಗಿಗದಾನಂತೆ. ಕುಶಲ್ ನಗರಿಂದ ತುಂಬಿರೋದು ಗುರು. ಈ ಬಿಸ್ಲಾಗೆಲ್ಲ ನಾನು ಅರ್ಜೆಂಟ್ ಟೈಮಿಂಗ್ ಮಾಲ್ ತುಂಬಿದಾಗ ಈ ಥರ ಟೈರ್ ಆಗಿಬಿಟ್ರೆ ಟೈಮಿಂಗ್ ಹೋದಂಗೆ ಬಾಡಿಗೆನೂ ಹೋದಂಗೆ ಗಾಡಿ. ಈ ಬೇಸಿಗೆಗೆ ಮಾತ್ರ ಟೈಮಿಂಗ್ ಮಾಲ್ ತುಂಬಲೇಬಾರ್ದು. ಯಾಕಂತೀರ, ಅವೇನಿದ್ರು 10 ವೀಲ್ಗೆ ಕ್ಯಾಂಟ್ರಿಗೆ ಕರೆಕ್ಟು. ಯಾಕಂದರೆ 10 ವೀಲ್ಗೆ 15-14 ಟನ್ನು ಬರ್ತದೆ ಅಷ್ಟೇ. ಆ ಗಾಡಿಗೆ ಒಂದು 14-15 ಟನ್ನಿಗೆ ಗಾಡಿ ಹೋಗ್ಬಿಡ್ತವೆ. ಟೈಮಿಂಗ್ ಲೋಡ್ ತುಂಬಿದ್ರಂದರೆ ಟೈರ್ ಅಂತೂ ತಡೆಯೋದಿಲ್ಲ ಗುರು. 30 ಟನ್ ತುಂಬಲೇಬಾರ್ದು ಟೈಮಿಂಗ್ ಲೋಡು. 20 ಟನ್ನು, 21 ಟನ್, 22 ಟನ್ ಅಷ್ಟೇ ಟೈಮಿಂಗ್ ಲೋಡ್ ತುಂಬಬೇಕು. ಅದ್ರ ಮೇಲೆ ತುಂಬಿದ್ರೆ ಪಿಕ್ಚರ್ ಬಿಟ್ಟೋಗ್ತೈತೆ. ನಮ್ಮ ದೋಸ್ತ ಬರೇ ಎಷ್ಟು ಹೇಳಿ ತುಂಬ್ಕೊಂಬರ್ತಿರೋದು, 20 ಟನ್ ತುಂಬ್ಕೊಂಬರ್ತಾಯಿದ್ದಾನೆ ಅಷ್ಟೇ. 21 ಟನ್ ತುಂಬ್ಕೊಂಬರೋದು ಅವನು. ಕುಶಾಲ್ ನಗರಿಂದ ಬರ್ತಾನೆ. ನಾಳೆ ಸಿಗ್ಬೋದು ಮೋಸ್ಟ್ಲಿ. ಬನ್ನಿ. ಅವನದು ಹೊರಗೆ ಮಾರ್ಕೆಟು, ನಾವು ಸಿಟಿಗೆ ಹೋಗ್ಬೇಕು. ಹೊರಗಡೆ ಮಾರ್ಕೆಟ್ ಆಗಿದ್ದರೆ ಬೇಗ ಹೋಗ್ಬೇಕಾಯ್ತು. ಸಿಟಿಗೆ ಆಗಿದ್ದಕ್ಕೆ ಆರಾಮಾಗಿ ಹೋಗೋದು. ಒಟ್ಟು ನೈಟು ಸಿಟಿಗೆ ಹೋಗಲೇಬೇಕು. ನೋ ಎಂಟ್ರಿ ಬೀಳೋದ್ರೊಳಗೆ ಅವನು ಹೊರಗೆ ಖಾಲಿ ಮಾಡ್ತಾನೆ ನಾಳೆ. ಬನ್ನಿ ಊಟ ಮಾಡಿ 1 ಗಂಟೆ ರೆಸ್ಟ್ ಮಾಡಿ ಹೊರಡೋಣ. 5 ಗಂಟೆ ಆಗೈತೆ. ಇವಾಗ ಎದ್ದು ಹೊರಟಿದ್ದು ನೋಡಿ. ಒಂದು 2.5 ಗಂಟೆ ನಿಲ್ಸಿದ್ವಿ. ಎಲ್ಲ ಕೂಲ್ ಆಯಿತು. ನೋಡಿದ್ರು ರಾಜಸ್ಥಾನಿ ಗಾಡಿ ಪಾಪ ಇಂಜಿನ್ ಸೀದಾಗೈತೆ. ಹೊಸ ಇಂಜಿನ್ನೇ ತಂದಂಗೆ ಅದಾರೆ. ಹೊಸ ಇಂಜಿನಲ್ಲ, ಹಳೆ ಇಂಜಿನ್ ಹಾಕ್ತಾಯಿದ್ದಾರೆ. ಒಂದು ಇಂಜಿನ್ನು ಗಾಡಿ ಒಳಗೆ ಇಟ್ಕೊಂಡಿದ್ದಾರೆ. ರೋಡಾಗಿ ಹಿಂಗೆ ಹಾಕ್ತಿರ್ತೀವಿ. BS6 ಗಾಡಿ ಇದೆ, ಇಂಜಿನ್ ಹೋಗೈತಂತವರು. ಎಷ್ಟು ಎಲ್ಲ ಬಿಚ್ಕೊಂಡು ಹೋಗ್ಯಾರೆ. ರೋಡಾಗಿ ಹಿಂಗೆ ಆಗ್ಬಿಟ್ರೆ ಭಾರಿ ತೊಂದರೆ. ಗಾಡಿ ವಾರಗಟ್ಟಲೆ ಕಾಯ್ಬೇಕು ಬರೋ ತಕ್ಕನ. 5 ದಿವಸ ಕಾದ್ರೂ ಒಂದು 5-6 ದಿವಸ ಬೇಕು ಇಂಜಿನ್ ರೆಡಿ ಆಗಿ ಬರೋಕ್ಕೆ. ಶೋರೂಮ್ನಾಗೆ ಮಾಡೋದು, ಹೊರಗಡೆ ಮಾಡೋಕ್ಕೆ ಬರೋಲ್ಲ. ಏನಿಲ್ಲ, BS6 ಇಂಜಿನ್ ಅಲ್ಲ. ಬರೇ CC ರೋಡ್ ಗುರು ಫುಲ್ಲು. ಇಲ್ಲಿಂದ CC ರೋಡು. ಇವಾಗ ನಮಗೆಲ್ಲಿ ಕರೇಲ್ ಗಂಟನೂ CC ರೋಡು. ಕರೇಲಿಂದ ಆಮೇಲೆ ಅದು ಎಕ್ಸ್ಪ್ರೆಸ್ ಹೈವೇನಾಗ ಹೋಗೋಣ, ಒಳಗೆ ಹೋಗೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನೋಡೋದು ಕಿಮ್ಮುವರೆಗೂ ಎಕ್ಸ್ಪ್ರೆಸ್ನಾಗ ಹೋಗೋಣ ಕರೇಲಿಂದ. ಅಲ್ಲಿಂದ ಹತ್ಲಾಗ ಒಂದು 100 ಕಿಲೋಮೀಟ್ರ್ ಇರ್ತದೆ. ಇವಾಗ ಎಕ್ಸ್ಪ್ರೆಸ್ನಾಗ ಹೋದ್ರೇ ರೋಡ್ಸ್ ಆಗೋದು, ಕೆಳಗಡೆ ಹೋದರೆ ರೋಡ್ಸ್ ಆಗೋಲ್ಲ. ಅಲ್ಲಿ ಸೂರತ್ ಟೋಲ್ನಾಗ ಪೊಲೀಸ್ ಇರ್ತಾನೆ ಗುರು, ಭಾರಿ ಕಿರಿಕಿರಿ ಮಾಡ್ತಾನೆ. ಇಲ್ಲಿ ಕೆಳಗೆ ಹೋದ್ರೆ ಅದಕ್ಕೆ ಅಲ್ಲಿ ಹೋಗೋದೇ ಬೇಡ, ಮೇಲೆ ಹೋಗ್ಬಿಡೋಣ. ಇಲ್ಲಿ ಎಕ್ಸ್ಪ್ರೆಸ್ ಹತ್ರ ಸೀದಾ ಅಲ್ಲಿ ಹೋಗಿ ಇಳಿತೀನಿ. ಏನಪ್ಪ ಅಂದರೆ ವಾಸದ್ನಾಗೆ ಟೈಮ್ ವೇಸ್ಟ್ ಆಗೋಲ್ಲ, ಏನಿಲ್ಲ, ಆರಾಮಾಗಿ ಹೋಗ್ಬಿಡ್ತೀನಿ. ಯಾವುದಾದ್ರು ಗಾಡಿ ಆಕ್ಸಿಡೆಂಟ್ ಆಗೈತೆ. ಈಗ
ಗಿಡದಕ್ಕೆ ಹೋಗ್ಬಿಟ್ಟು ಕಣ್ಣಿಗೆ ಕಾಣಂಗಿಲ್ಲ. ಏನು ನಿಲ್ಸಿ ಹೋಗಿರೋದು ಹಂಗೆ ನಿಲ್ಸಿ ಹೋಗಿದಾನ, ಇವಾಗಿನ್ನ ಕಾಣ್ತಲ್ಲಿ. ನಾವು ನಿಲ್ಸಿ ಹೋಗಿರೋದು ಹಂಗೆ ನಿಲ್ಸಿ ಹೋಗಿದ್ರೆ ನೀವು ಹೊಲ್ದಕ್ಕೆ ಹೋಗೋಕ್ಕೆ ಅದೆಲ್ಲ ಗಾಡಿನ ಆಕ್ಸಿಡೆಂಟ್ ಆಗುತ್ತೆ. ಇವಾಗ ತಣ್ಣು ಗಾಳಿ ಬರ್ತೈತೆ, ರೋಡು ಕೂಲ್ ಐತೆ. ಇವಾಗ ಇನ್ನು ಹೊಡಿತಾ ಇರೋದು ನೋಡಿ 70. ಫುಲ್ ಟ್ಯಾಂಕ್ ಮಾಡ್ಸಿದ್ನಿ. 996 ಕಿಲೋಮೀಟ್ರ್ ಬಂದತ್ತೆ, 1000 ಆಗಕ್ಕೆ ಬಂದತ್ತೆ. ಇನ್ನು ಇವಾಗ ರಿಸರ್ವ್ ಬೀಳತ್ತೆ, ಇನ್ನೊಂದು 105 ಕಿಲೋಮೀಟ್ರ್ ಹೋಗ್ತದೆ. ನಾಸಿಕ್ ಅಂತೀನಿ, ಸೂರತ್ತಿಗೆ ಹೋಗ್ಬೋದು. ಕರೆಲ್ನಾಗ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ಬೇಕು. ಕರೆಲ್ಲಾಗ ಒಂದು 100 ಲೀಟ್ರ್ ಹಾಕ್ಸಿದ್ರೆ ಸಾಕು. ಬನ್ನಿ ಹೋಗೋಣ, ಮುಂದೆ ಸಿಗೋಣ ಅಂತ ಡೀಸೆಲ್ ಹಾಕಿ. ನೋಡ್ಗುರು, ವಾಪಿಗೆ ಬಂದೀನಿ. ಇಲ್ಲಿಂದ ಸಿಕ್ಕಾಪಟ್ಲೆ ಟ್ರಾಫಿಕ್ ಇರುತ್ತೆ. ಇಲ್ಲಿ ರೂಲ್ಸ್ ಏನು ಫಾಲೋ ಮಾಡೋದಿಲ್ಲ, ಏನಿಲ್ಲ. ಸುಮ್ಮನೆ ಎಲ್ಲಂದ್ರಲ್ಲೇ ನುಗ್ತಿರೋದೆ ಬೈಕ್ನವರೆಲ್ಲ. ಸರ್ವಿಸ್ ರೋಡ್ ಇದ್ರೂ ಸೆಂಟ್ರಿಗೆ ಬರ್ತಾರೆ. ಇದು ವಾಪಿ ಅಲ್ಲ, ಇನ್ನು ಸಿಲ್ವಸ. ಹಳೆ ಲಾರಿ ಕುದ್ರಿಗೆ ಬೇಕಂದ್ರೆ ಅಲ್ಲಿದೆ ನೋಡಿ ರೈಟ್ ಸೈಡಿಗೆ. ಅಲ್ಲಂತೂ ಮಸ್ತ್ ರಾಶಿ ಬಿಟ್ಬಿಟ್ಟಿದ್ದು ಲಾರಿ, ಬಸ್ಸು, ಕಾರು ಎಲ್ಲ. ಅಲ್ಲಿ ವೀಡಿಯೋ ಮಾಡ್ಬೇಕಾಗಿತ್ತು ನೋಡಿ. ಇಲ್ಲಿಂದ ಇದು ಸಿಲ್ವಾಸ, ದಮನ್ ಇರ್ಬೋದು ಮೋಸ್ಟ್ಲಿ. ಈ ಕಡೆ ರೈಟಿಗೆ ಹೋದ್ರೆ ಸಿಲ್ವಾಸ, ಲೆಫ್ಟಿಗೆ ಹೋದ್ರೆ ದಮನ್ನು. ಇದೆಲ್ಲ ಅದೇ ನೋಡಿ, ಸೆಂಟ್ರಾಗೆ ಗುಜರಾತು. ಅದ್ರಾಗ ಈ ಬಸ್ನೇರು ಬೇರೆ ಕಾಟ ಕೊಡ್ತಾರೆ ಗುರು. ಹೋಗ್ತಿದ್ದು ಗಾಡಿಗಳು ಹಂಗೆ ನಿಲ್ಲಿಸ್ಬಿಡ್ತಾರೆ ರೋಡ್ನಾಗೆ ಪ್ಯಾಸೆಂಜರ್ನ ಹತ್ಸ್ಕೊಳಕ್ಕೆ. ಸರ್ವಿಸ್ ರೋಡಿಗನ್ನ ಹತ್ತಿಸ್ಕೊಳಲ್ಲ. ಒಂದು ಕಡೆ ಆಟೋದವ್ರು ಹಂಗೆ ಕಾಟ ಕೊಡ್ತಾರೆ. ಹೋಗ್ತಿದ್ದಂಗೆ ಆಟೋ ಸ್ಟಾಪ್ ಮಾಡಿಬಿಡ್ತಾರೆ. ಎತ್ಲಾಗ ನೋಡಬೇಕು, ಏನು ಮಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ ನಮಗೆ. ಇನ್ನೊಂದು 60-70 ಕಿಲೋಮೀಟ್ರ್ ಕರೇಲ್ಗನ್ನ ಹೋದ್ರೆ ಸಾಕು. ಕರೇಲಿಂದ ಬೈಪಾಸ್ ಹತ್ಬಿಡೋಣ ಗುರು. ಇವಾಗ ಸಿಕ್ಕಾಪಟ್ಲೆ ಟ್ರಾಫಿಕ್ ಇರೋದು ಸಾಯಂಕಾಲದತ್ತು ಎಲ್ಲೋದ್ರೂ. ಇವಾಗ ಕರೇಲ್ನಾಗ ಹೋಗಿ ಒಂದು 7-8 ಗಂಟೆಗೆ ಹತ್ತಿದ್ರೆ ಒಂದು 4 ಅವರ್ 12 ಗಂಟೆ ಅಷ್ಟೊತ್ತಿಗೆ ಹೋಗಿ ಎಕ್ಸ್ಪ್ರೆಸ್ ಆರಾಮಾಗಿ ಇಳಿತೀನಿ. 12:30 1 ಗಂಟೆಗೆ. ಎಕ್ಸ್ಪ್ರೆಸ್ನಾಗ ಹೋದ್ರೇ ರೋಡ್ ಸಾಗೋದು, ಇಲ್ಲಾಂದರೆ ರೋಡ್ ಸಾಗೋದಿಲ್ಲ ಗುರು. ಈ ಆಟ ಬೈಕ್ನರ್ದು ಬಸ್ನರ್ ಕಾಲಕ್ಕೆ ಸಾಕಾಗ್ಬಿಡ್ತೈತೆ ವಡೋದ್ರ ಹೋಗೋಗಂಟ. ವಾಪಿ 13 ಕಿಲೋಮೀಟ್ರ್ ಐತೆ, ಸಿಲ್ವಾಸ 13, ಸೂರತ್ 133 ಕಿಲೋಮೀಟ್ರ್ ಐತೆ. ನಮ್ಮ ಗಾಡಿ ಸೂರತ್ಗೆ ಹೋಗುತ್ತೆ ಇರೋ ಡೀಸೆಲ್ಗೆ. ಕರೇಲ್ನಾಗ ಡೀಸೆಲ್ ಹಾಕ್ಸಿದ್ರಾತು ನೋಡಿ. ವಾಪಿನಾಗೆ ಬಂದಿದ್ರೆ ಬೆಲ್ಟ್ ಅವೆಲ್ಲ ತಗೊಂಬೋದಾಯಿತು. ಅಹಮದಾಬಾದ್ನಾಗ ತಾಂಡ್ರಾತು. ಬನ್ನಿ ಡೀಸೆಲ್ ಹಾಕ್ಸಿದ್ದಾರೆ ಸಿಗೋಣ. ಇಲ್ಲಿ ಬಂದು ಡೀಸೆಲ್ ಹಾಕ್ಸ್ತಾ ಇದ್ದೀನಿ. ಎಷ್ಟಂದ್ರೆ ಒಂದು 10,000 ಹಾಕ್ಸ್ತಾ ಇದ್ದೀನಿ. ಇದು ಧರಂಪುರ ರೋಡಿಗೆ ಟರ್ನ್ ಹೊಡೆದಿದ್ದೀನಿ. ಇನ್ನೇನು ಇಲ್ಲಿಂದ ಒಂದು 100 ಮೀಟ್ರ್ನಾಗ ಸರ್ಕಲ್ ಇರೋದು. ಸರ್ಕಲ್ ಮುಂದೆ ಪೆಟ್ರೋಲ್ ಬಂತು. ಒಂದು ಅರ್ಧ ಗಂಟೆ ನಿಲ್ಲಿಸಿದ್ರೆ ಟೈರು ಕೂಲ್ ಆಗ್ತವೆ, ಆರಾಮಾಗಿ ಅಡುಗೆನೂ ಮಾಡ್ಕೊಬೋದು. ಅನ್ನ ಮಾಡೋಕ್ಕೆ ಹೇಳ್ಬಿಟ್ಟಿದ್ದೀನಿ. ನನಗೇನು ಊಟ ಬೇಡ. ಏನಾನ ಬ್ರೆಡ್ಡು ಬನ್ನು ತಗೊಂಡು ಇಟ್ಕೊಂಡ್ರೆ ನಡೆದೋಗುತ್ತೆ ನೋಡಿ. 105 ಲೀಟ್ರ್ ಹಾಕ್ಸಿದ್ದೀನಿ. ಫುಲ್ ಟ್ಯಾಂಕ್ ಡೀಸೆಲಿಗೆ 1100 ಕಿಲೋಮೀಟ್ರ್ ಬಂದತ್ತೆ. ಸೂರತ್ ಹೋಗೋದು ಗಾಡಿ. ಅಲ್ಲಿ ಎಲ್ಲಿ ಪೆಟ್ರೋಲ್ ಬಂಕ್ ಇರಲ್ಲ ಅಂತೇಳಿ ಎಕ್ಸ್ಪ್ರೆಸ್ ಹೈವೇ ಹತ್ತೋದಕ್ಕಿಂತ ಮುಂಚೆನೇ ಡೀಸೆಲ್ ಹಾಕ್ಸ್ಬೇಕಾಗುತ್ತೆ. 10,000 ಹಾಕಿದ್ರೆ ಸಾಕು, ಮಸ್ತಾಗುತ್ತೆ ನೋಡಿ. 110 ಲೀಟ್ರ್ ಹಾಕ್ಸ್ಕೊಂಡಿದ್ದೀನಿ. ಇವಾಗ ಎಕ್ಸ್ಪ್ರೆಸ್ಸಾಗಿ ಗಾಡಿ ನಿಲ್ಸೋಣ ಬಂದು ನೋಡಿ. ಎಕ್ಸ್ಪ್ರೆಸ್ ಹೈವೇಗೆ ಬಂದು ಸರ್ಕಲ್ಲಾಗಿ ಗಾಡಿ ನಿಲ್ಸಿದ್ನಿ. ಈ ಕಡೆ ಧರಂಪುರ ರೋಡು, ಈ ಕಡೆ ಹೋದರೆ ಹೈವೇ ಬರುತ್ತೆ. ನಾವು ಮೊದಲು ಬಂದು ಧರಂಪುರ ರೋಡಿಗೆ ಬರ್ತಿದ್ವಲ್ಲ ಅದೇ ನೋಡಿದೆ ಎಕ್ಸ್ಪ್ರೆಸ್ಸು. ವಾಸದ್ನಾಗ ಹತ್ತಿದ್ರೆ ಸೀದಾ ಬಂದು ಧರಂಪುರ ರೋಡ್ಗೆ ಇಳಿತೈತೆ. ಯಾವ ಟ್ರಾಫಿಕ್ ಇರಲ್ಲ, ಏನಿರಲ್ಲ. ಟೆನ್ಷನ್ ಇಲ್ದಂಗೆ ಬರ್ಬೋದು ಗುರು. RTO ಪೊಲೀಸು ಅಂದಂಗೆ. ಅಂದರೆ ಟೈರ್ ಬಿಗಿರ್ಬೇಕು, ಟೈರ್ ಚೆನ್ನಾಗಿರ್ಬೇಕು. ಬಿಸ್ಲಾಗ ಮಾತ್ರ ಬರಲೇಬಾರ್ದು. ಇವಾಗ ಬೇಸಿಗೆ ಸಾಯಂಕಾಲದೊತ್ತೆ ಹೋಗ್ಬೇಕು. ನಾವು ಅದಕ್ಕೆ ಸಂಜೆ ಬಂದಿವಿ. ನೋಡೋಣ. ನಾನು ಸಾಧ್ಯ ಆದರೆ ಫುಲ್ ಎಕ್ಸ್ಪ್ರೆಸ್ ಹೈವೇನಲ್ಲೇ ಹೋಗೋಣ. ಇಲ್ಲಾಂದರೆ ಕಿಮ್ನಾಗ ಇಳಿದು ವಡೋದ್ರ ಮೇಲೆ ಹೋದ್ರಾತು. ಅಲ್ಲೊಂಚೂರು ನಿಧಾನಕ್ಕೆ ಹೋದ್ರಾತು ಅಂತ. ಅರ್ಜೆಂಟಿನ ಮಾಲ್ ಏನಿಲ್ಲ. ನಾನು 18ನೇ ತಾರೀಕು ಲೋಡ್ ಮಾಡಿ 20 ನೈಟ್ ಬಂದರೆ ಸಾಕು ಅಂತ ಹೇಳಿದ್ದ. ಇವತ್ತು 20, ಇವತ್ತು ನೈಟ್ ಹೋದರೆ ಸಾಕು. ನಾಳೆಗೆ 21 ಆಗಿಬಿಡ್ತೈತೆ ನೋಡಿ. ಇವಾಗ ನಮ್ಮ ಹುಡುಗ ರೈಸ್ ಮಾಡೋಕ್ಕೆ ಹೇಳಿದ್ನಿ. ಮೊಸರು ತಗೊಂಡಿದ್ನಿ, ಚಟ್ನಿ ಪುಡಿ ಎಲ್ಲ ಐತೆ. ಅವನಿಗೆ ಊಟ ಮಾಡಿಸೋದು. ನಾನು ಊಟ ಮಾಡಿದರೆ ಗಾಡಿ ಓಡಲ್ಲ ಗುರು. ಇದೊಂದು ನನಗೆ ಕೆಟ್ಟ ಚಾಳಿ ಬಿದ್ದುಬಿಟ್ಟೈತೆ. ಮೊದಲು ಎಲ್ಲ ಕರೆಕ್ಟಾಗಿದ್ದೆ. ನಾನು ಊಟ ಮಾಡಿದ್ರು ಗಾಡಿ ಓಡಿಸ್ತಿದ್ದೆ. ಅಭಿ ಬಂದ, ಅವ್ನು ಬಂದಾಗ್ಲಿದ್ದ ಊಟ ಮಾಡಿ ನಿದ್ದೆ ಮಾಡಿ ಹಂಗೆ ಗೊಬ್ಬು ಶಾಲೆ ಬಿದ್ದುಬಿಟ್ಟೈತೆ. ಅದನ್ನ ಅಭ್ಯಾಸ ಬಿಡಬೇಕು. ಅದಕ್ಕೆ ಊಟ 7 ಗಂಟೆಗೆ ಊಟ ಮಾಡ್ಬೇಕು. 20 ಆಯ್ತಂತಮ್ಮ ಸಂತ. ಸ್ನೇಹಿತರೆ, ಎಕ್ಸ್ಪ್ರೆಸ್ ಹೈವೇನಾಗ ಹೋಗ್ತಾ ಇದ್ದೀನಿ. ಇಲ್ಲಿಂದ 185 ಕಿಲೋಮೀಟ್ರ್ ನಾನ್ ಸ್ಟಾಪು.
80 ಏನು ಹೋಗೋದು ಬೇಡ, ಒಂದು 60 ಹೋಗೋಣ. ನೋಡಿ ಲಿಫ್ಟ್ ಎತ್ತಿದ್ದೀನಿ, ಇದೇ ಲಿಫ್ಟ್ ಬಟನ್ನು. ಯಾಕಂದರೆ ಅದು 920 ಕೊಟ್ಬಿಡ್ದಾನೆ ಟೈರು. ಅದು 295 ಕೂಡ ಬಿಟ್ಟು 290 ಕೊಟ್ಬಿಡ್ದಾನೆ. ಅದಕ್ಕೂ ಮ್ಯಾಚ್ ಆಗ್ತಿಲ್ಲ. ಇವಾಗ ನಮಗೆ ಟೈರ್ ಬೇಕು. RTO ಕೇಸ್ ಹಾಕ್ತಾನೆ, ಡೌನುಗಳಿಗೆ ಬ್ರೇಕ್ ಬರಲ್ಲ. ಅದಕ್ಕೆ ತಗೊಂಬಂದಿದ್ದು. ಈ ರೋಡ್ನಾಗೆ ಯಾವ ತೊಂದರೆ ಇಲ್ದಂಗೆ ವಾಸದವರೆಗೂ ಹೋಗ್ಬೋದು. ಅದ್ರಾಗೆ ಊರುಗಣ್ಣು ಹೋಗ್ಬೇಕು. ಮತ್ತು ನಾನು ಹೋಗ್ಬೇಕಾದ್ರೆ ನಗರ ನಾಸಿಕ್ನಾಗೆ ಅಲ್ಲಿ ಕೇಸ್ ಹಾಕ್ತಾನೆ RTO. ಅಲ್ಲೇನಿಲ್ಲ, ಹೋಗೋ ಗಾಡಿಗೆ ಫೋಟೋ ಹೊಡೆದು ಕೇಸ್ ಹಾಕಿ ಸ್ಲಿಪ್ ಕೊಟ್ಟು ಗಾಡಿ ಹಿಡಿದು ಬಿಡ್ತಾರೆ. ಬರೋ 35-40 ಸಾವಿರ. ಅದಕ್ಕೆ ಒಂದು 2-3 ಸಾವಿರ ಹೋದ್ರೆ ಹೋಗ್ಲಿ ಅಂತೇಳಿ ಟೈಮ್ ತಗೊಂಡು ಹಾಕಿದ್ದೀವಿ. ನಾನು ನಮ್ಮ ಓನರ್ ಮಾತಾಡ್ಕೊಂಡು ಫಸ್ಟು ಸ್ಟೆಪ್ನಿ ಇಟ್ಕೋಬೇಕು ಗುರು. ಗಾಡಿಗೆ ಸ್ಟೆಪ್ನಿ ಇದ್ದಿದ್ರೆ ಈ ತೊಂದರೆನೇ ಬರ್ತಿದ್ದಿಲ್ಲ ನನಗೆ. ಸ್ಟೆಪ್ನಿ ಇತ್ತು, ಅದು ತಿಪ್ಪೇಶಕ್ಕೆ ಕೊಟ್ಬಿಟ್ಟೆ. ನನ್ನದು ಡಿಕ್ಸ್ ಬಂದು ಗೋಡನ್ನಾಗ ಬಿಟ್ಟಿದ್ನಿ. ಆ ಗೋಡನ್ನಾಗ ಹಿಡಿದು ಇವಾಗ ಓದೈಟ್ಗೆ ತಗೊಂಡು ಸ್ಟೆಪ್ನಿ ಏರಿಸ್ಕೊಬೇಕು. ಸ್ಟೆಪ್ನಿ ಏರಿಸ್ಕೊಂಡು ಸ್ಟೆಪ್ನಿಗೆ ಯಾವನ್ ಟೈರ್ ಹಾಕ್ಯಾಬೇಕು ಗುರು. ಇಲ್ಲಾಂದರೆ ಹೌಸಿಂಗಿಗೆ ಹೊಸವು ಹಾಕ್ಬೇಕು. ರೋಡ್ ತೆಗೆದು ಹಿಂದಕ್ಕೆ ಹಾಕೋದು, ಇಲ್ಲಾಂದರೆ ಫ್ರಂಟಿಗೆ ಹೊಸವು ಹಾಕಂತ ಹೇಳಿದ್ನೆ. ಇವಾಗ ಹೋದ್ಮೇಲೆ ಏನು ಮಾಡ್ತಾರ ನಮ್ಮ ಓನರು, ಹೋದ್ಮೇಲೆ ಗೊತ್ತಾಗುತ್ತೆ. ಬನ್ನಿ ಕಂಟಿನ್ಯೂ 180 ಕಿಲೋಮೀಟ್ರು ನಾನ್ ಸ್ಟಾಪ್ ಹೋಗೋಣ. ಭರೂಚ್ ಎಕ್ಸೈಟ್ ಹತ್ರ ನಿಲ್ಸಿದ್ನಿ. ಇದೆ ನೋಡಿ ಭರೂಚ್ ಎಕ್ಸೈಟು, ಅಲ್ಲಿ ಕಾಣ್ತಿದೆ ನೋಡಿ. ಈ ಕಡೆ ಹೋದರೆ ದಯೇಜ್ ಇದೆ ಭರೂಚ್ ಎಕ್ಸೈಟು. ಮೊದಲು ಬಂದು ಇಲ್ಲೆಲ್ಲ ಗಾಡಿ ನಿಲ್ಸೋರು ನೋ ಎಂಟ್ರಿ ಅಂತೇಳಿ ರಾತ್ರಿ 9 ಗಂಟೆವರೆಗೂ. ಇವಾಗ ಗಾಡಿ ಇದು ಎಕ್ಸ್ಪ್ರೆಸ್ ಹತ್ತಾಗ್ಲಿದ್ದ 100 ಕಿಲೋಮೀಟ್ರ್ ಬಂದಿನಿ. ಜಾಸ್ತಿ ಸ್ಪೀಡೇ ನೋಡ್ದಿಲ್ಲ, ಬರೀ 60, 70, 60, 65 ಬಂದಿದ್ನಿ. ಯಾಕಂದರೆ ಟೈರ್ ವೀಕ್ ಆಯ್ತಾವಲ್ಲ, ಅದಕ್ಕೋಸ್ಕರನೇ. ಇಲ್ಲಾಂದರೆ ಇಷ್ಟೊತ್ತಿಗೆ ಹೊಡೆದ್ರೆ ಎಕ್ಸೈಟ್ಗೆ ಹೋಗ್ಬಿಡ್ತಿದ್ದೆ. ನೋಡಿ ಲಿಫ್ಟ್ ಎತ್ತಿರೋದಕ್ಕೆ ಒಂಚೂರು ಜಾಸ್ತಿ ಹೀಟ್ ಆಗಿದ್ದಾವೆ. ಇದು 920 ಟೈರ್ ಗುರು. ಇದು ಬಾಂಡ್ಲಿ ಆಗಿ ಹೋಗ್ಬಿಟ್ಟತ್ತೆ ಕರೆಕ್ಟಾಗಿ. ಇದ್ರ ಜೊತೆಗೆ ಇದು ಇದ್ದಿದ್ರೆ ಇಳಿಸಿ ಹೊಡಿತಿದ್ದೆ. ಊರು ಮುಟ್ಸಕ್ಕಷ್ಟೇ ಬಾರ್ಡ್ರ್ಗಳಾಗೆ ನೋಡಿ. ಇವೆಲ್ಲ ಹೋಗ್ತಿದ್ದಾವೆ, ಅಷ್ಟೊಂದೇನು ಹೀಟಾಗಿಲ್ಲ. ಈಗ ಒಂಚೂರು ಡಮ್ಮಿವು ಹೀಟಾಗಿದ್ದಾವೆ. ಗಾಡಿ ರನ್ ಆಗ್ತಾ ಇದ್ದರೆ ಏನೂ ಆಗಲ್ಲ. ಹೋಗಮ್ಮ, ಇದೊಂದು ಲೈಟ್ ಹೋಗ್ಬಿಟ್ಟಿದ್ರು, ಇಲ್ಲೊಂದು ಹಾಕ್ಬೇಕು. ಹೊರಡೋಣ ಬನ್ನಿ. ಟೈರೆಲ್ಲ ಒಂದು ರೌಂಡ್ ಚೆಕ್ ಮಾಡಿದ್ವಿ. ಯಾಕೋ ಡೌಟ್ ಬಂದಂಗೆ ಆಯಿತು, ಅದಕ್ಕೆ ಡೌಟ್ ಕ್ಲಿಯರ್ ಮಾಡ್ಕೋಬೇಕು ಗುರು. ಬಾ ಸಂತ, ಹೋಗೋಣ ಸಂತ, ಬಾ ಜಲ್ದಿ. ಡೌಟ್ ಬಂದಂಗೆ ಆಯಿತು, ಡೌಟ್ ಕ್ಲಿಯರ್ ಮಾಡ್ಕೋಬೇಕು ಗುರು. ಡೌಟ್ ಮೇಲೆ ಮಾತ್ರ ಹೋಗ್ಬಾರ್ದು. ಡೌಟ್ ಕ್ಲಿಯರ್ ಮಾಡ್ಕೊಂಡೆ ಬನ್ನಿ ಹೊರಡೋಣ. ನೋಡಿ ಫುಲ್ಲು ಟ್ರಾಫಿಕ್ ಅಂದರೆ ಟ್ರಾಫಿಕ್ ಇರೋದು ಎಕ್ಸ್ಪ್ರೆಸ್ ಹೈವೇನಾಗೆ. ಯಾಕಂದರೆ ಗಾಡಿ ಎಲ್ಲ ಇಲ್ಲೇ ಬರ್ತವೆ. ಹಳೆ ರೋಡಾಗ ಯಾರೂ ಹೋಗಲ್ಲ. ಈ ರೋಡಾಗ ಬಂದರೆ ಯಾವುದು ಕಿರಿಕಿರಿ ಇಲ್ಲ, ಪೊಲೀಸ್ ಕಿರಿಕಿರಿ ಇಲ್ಲ, RTO ಕಿರಿಕಿರಿ ಇಲ್ಲ, ಟಿಪ್ಪರ್ನೇರು ಕಿರಿಕಿಲ್ಲ, ಇಲ್ಲಿ ಏನಿಲ್ಲ. ಬೈಕ್ನವರು ಯಾರು ಕಿರಿಕಿರಿನೇ ಇರಲ್ಲ. ಯಾಕಂತೀರ 6 ಲೈನ್ ಇರೋದು, ಅಲ್ಲ 8 ಲೈನು. ಅವ್ರ ಪಾಟಿಗೆ ಅವ್ರು ಹೋಗ್ತಿರ್ತಾರೆ, ನಮ್ಮ ಪಾಟಿಗೆ ನಾವು. ನಮಗೆ 2 ಲೈನ್ ಬಿಟ್ಟಿದ್ದಾರೆ ಗಾಡಿಗೆ, ಲಾರಿಗೆ, ಗೂಡ್ಸ್ ವೆಹಿಕಲ್ಗೆ. ಅವು 2 ಲೈನ್ನಾಗ ಹೋಗ್ತಿರ್ತೀವಿ. ನೋಡಿ ಫುಲ್ ರೈಟಿಗೆ 1 ಲೈನ್ ಖಾಲಿ ಬಿಡಬೇಕು ರೂಲ್ಸ್ ಪ್ರಕಾರ. ಎಕ್ಸ್ಪ್ರೆಸ್ ಹೈವೇ ರೂಲ್ಸ್ ಹಂಗೆ ಇರೋದು. ಇನ್ನು 2 ಲೈನ್, ಒಂದು ಲಾರಿ, ಒಂದು ಬಸ್ಸಿಗೆ, ಒಂದು ಕಾರ್ಗೆ, ಒಂದು ಓವರ್ಟೇಕಿಂಗ್ ಲೈನ್ ಅಂತೇಳಿ ಮಾಡಿರೋದು. ಎಲ್ಲ ಜಾಸ್ತಿ ಅದ್ರಾಗೆ ಹೋಗೋದು. ನಮ್ಗೆ 2 ಲೈನ್ ಬಿಟ್ಬಿಟ್ರೆ ಸಾಕು. 2 ಲೈನ್ ಖಾಲಿ ಇತ್ತಂದರೆ ಎತ್ತಲಾಗ ಹೋಗಲ್ಲ. ಮೇನು ಈ ಎಕ್ಸ್ಪ್ರೆಸ್ ಹೈವೇನಾಗೆ ಏನು ಸ್ಪೆಷಾಲಿಟಿ ಅಂದರೆ ಇದೊಂದೇ ಅಲ್ಲ. ಯಾವುದೇ ಎಕ್ಸ್ಪ್ರೆಸ್ ಹೈವೇನಾಗ ಹೋದ್ರು 2 ವೀಲರು, ಆಟೋ, ಟ್ಯಾಕ್ಟ್ರಿಗೆ ಅಲೌ ಇರಲ್ಲ. ಅವರಿದ್ದರೆ ಒಂಚೂರು ಆಕ್ಸಿಡೆಂಟ್ಗಳು ಕಮ್ಮಿ ಆಗ್ತವೆ. ಯಾಕಂದರೆ ಹಿಂದೆ ನೋಡಲ್ಲ, ಮುಂದೆ ನೋಡಲ್ಲ, ಸುಮ್ಮನೆ ಅಡ್ಡದಿಡ್ಡಿ ನುಗ್ಬಿಡ್ತಾರೆ. ಎಕ್ಸ್ಪ್ರೆಸ್ ಹೈವೇನಾಗೆ ಅವ್ರು ಇರಲ್ಲ, ಕಮ್ಮಿ ಆಕ್ಸಿಡೆಂಟ್ಗಳಾಗೋದು. ನೋಡಿ ನೀವು ಯಾವುದೇ ಎಕ್ಸ್ಪ್ರೆಸ್ ಹೈವೇನಾಗೆ ಬೈಕು, ಆಟೋ, ಟ್ಯಾಕ್ಟ್ರಿ ಇಲ್ದಿತ್ತಾಗೆ ಆಟೋದವರು, ಬೈಕ್ನವರು ಹಿಂದೆ ಮುಂದೆ ನೋಡಲ್ಲ, ಹಂಗೆ ತಿರುಗಿಬಿಡ್ತಾರೆ, ಹಂಗೆ ರೋಡಿಗೆ ಅಡ್ಡ ಬಂದುಬಿಡ್ತಾರೆ. ಈಗ ಎಕ್ಸ್ಪ್ರೆಸ್ ಹೈವೇ ಇರುತ್ತಲ್ಲ, ಕಾರ್ನರ್ಗೆ 2 ಲೈನ್ ಬಿಟ್ಟಿರ್ತಾರೆ. ಅವರು ಸುಮ್ಮನೆ 80, 100, 120, 140 ಸ್ಪೀಡ್ನಾಗ ಹೊರಟುಬಿಡ್ತಾರೆ.
ಅವ್ರಿಗೆ ಆ ಕಡೆ ಜಾಗ ಇಲ್ಲ ಅಂದ್ರೆ ಲೆಫ್ಟ್ ಸೈಡಿಗೆ ಬರ್ತಾರೆ. ಮೇನ್ ಆ ಕಡೆ ಜಾಗ ಐತೆ, ಅವ್ರ ಪಾಡಿಗೆ ಅವ್ರು ಹೋಗ್ಲಿ, ನಮ್ಮ ಪಾಡಿಗೆ ನಾವು ಹೋಗೋಣ. ಈ ಎಕ್ಸ್ಪ್ರೆಸ್ ಹೈವೇನಾಗೆ ಒಂದೇ ಒಂದು ಆಕ್ಸಿಡೆಂಟ್ ನೋಡಿದ್ದೆ ಮೊನ್ನೆ. ಅಂದರೆ ಅಪ್ಪನಾಗ ಹೋಗೋ ಗಾಡಿಗೆ ನಿದ್ದೆಗಣ್ಣಗೆ ಹಿಂದೆ ಕ್ಯಾಂಟರ್ ನನ್ಗೆ ಗೊತ್ತಿದ್ದ. ಇನ್ನು ಈ ಕಡೆಯಿಂದ ಬರೋ ನೋಡಿಲ್ಲ, ನೋಡೋಣ ಬನ್ನಿ. ಆ ಕಡೆ ಎಕ್ಸ್ಪ್ರೆಸ್ ಹೈವೇನಾಗ ಭಾಳ ಆಗ್ತವೆ, ವಡೋದರ ಅಹಮದಾಬಾದ್ ಎಕ್ಸ್ಪ್ರೆಸ್ ಹೈವೇನಾಗೆ. ಯಾಕಂದರೆ ಅದು 4 ಲೈನ್ ಮಾಡಿದ್ದಾರೆ, ಎಕ್ಸ್ಪ್ರೆಸ್ ಅಂದರೆ 6 ಲೈನ್ ಮಾಡಬೇಕಾಗಿತ್ತು. ನಾವು ಹಳೆ ರೋಡ್ನಾಗ ಹೋಗೋಣಂತೆ. ಯಾವುದಂದ್ರೆ ಇದು ಯಾವ್ದು ಇದು ಕೇಡ ನಡಿ ಆದಮೇಲೆ ಬನ್ನಿ ಹೋಗೋಣ. ಇವಾಗ ಎಕ್ಸ್ಪ್ರೆಸ್ ಇದೆ ನೋಡಿದ್ರು. ಟೈಮ್ ಎಷ್ಟಾಗೈತೆ ಅಂದರೆ ಕರೆಕ್ಟಾಗಿ 11:15 ಆಗೈತೆ. 3 ಅವರ್ 40 ನಿಮಿಷಕ್ಕೆ 200 ಕಿಲೋಮೀಟ್ರ್ ಬಂದಿಲ್ಲ. ಇನ್ನೇನು 4 ಅವರ್ ಅಂತಂಬಿಡ್ರಿ, ನಿಧಾನಕ್ಕೆ ಬಂದಿರೋದು. ಒಂಚೂರು ತುಳಿದಿದ್ರೆ ಇನ್ನೂ ಜಲ್ದಿ ಬರ್ತಿದ್ದೆ. ಇಲ್ಲಿ ಯಾಕೋ ಬರೋ ಜನ ಎಲ್ಲ ಇಷ್ಟೊಂದು ಜನ ನಿಂತಾರೋ. ಬಸ್ಸು ನಿಲ್ಸಿದಾರಲ್ಲ, ಅದಕ್ಕೆಲ್ಲ ಜನ ಇಳಿದ್ದಾರೆ ನೋಡಿ. ಎಕ್ಸಿಟ್ ಹತ್ರ ಹಿಂಗೆ ಟಾಯ್ಲೆಟ್ ಇದ್ದರೆ ಒಳ್ಳೇದು, ಬಸ್ನಾಗ ಬರೋರಿಗೆಲ್ಲ ಚೆನ್ನಾಗುತ್ತೆ. ಇವು ಬಸ್ಸುಗಳು ಎಲ್ಲ ಹೊಡೋದ್ರೆ ಸ್ಟಾಪ್ ಇಲ್ದದ ಗಾಡಿಗಳೇನೋ ಬರ್ತಿರೋದು. ಇಲ್ಲಿ ಹಳೆ ರೋಡ್ ಇಲ್ಲಿ ಬರ್ತಾ ಇದೆ ನೋಡಿ. ಇಲ್ಲಿಂದ ಅಹಮದಾಬಾದ್ ಬಂದು ಒಂದು 70-80 ಕಿಲೋಮೀಟ್ರ್ ಐತೆ. ಇನ್ನು 1.5 ಗಂಟೆ ಜರ್ನಿ ಸರಿ. 1.5 ಗಂಟೆ ಹೊಡೆದ್ಬಿಟ್ರೆ ಆರಾಮಾಗಿ ಹೋಗ್ಬಿಡ್ತೀನಿ ಸಿಟಿಗೆ, ಟೆನ್ಷನ್ ಇಲ್ದಂಗೆ. ಬನ್ನಿ ಹೋಗೋಣ ಮುಂದೆ. ನೋಡಿದ್ರು ಈ ರೋಡಲ್ಲಿ ಟ್ರಾಫಿಕ್ ಇಲ್ಲ ಅಂದ್ಕೊಂಡೆ, ಸಿಕ್ಕಾಪಟ್ಟೆ ಟ್ರಾಫಿಕ್ ಐತೆ. ಹಿಂದೆ ಅಣ್ಣಚ್ಚಿದ್ರು TN ಟ್ರೈನ್ ಬರೋದು, ಅವ್ರನ್ನೆಲ್ಲ ಸೈಡ್ ಹೊಡ್ಕೊಂಬಂದೆ. ಅವರು ಒಂದು 3-4 ಕಡೆರು ಹಾಲಿಗೆ ಬರೋರು, ಅವ್ರು ಹಿಂದಿದ್ದೆ ಎಲ್ಲಿ ಬರ್ತೀವಿ ಅಂತೇಳಿ ಸುಮ್ಮನೆ ಎಳ್ಕೊಂಡು ಅದೇ ಬಂದೆ. 200 ಕಿಲೋಮೀಟ್ರ್ CC ರೋಡಾಗಿ ಬಂದಿದ್ದಕ್ಕೆ ಸಿಕ್ಕಾಪಟ್ಟೆ ಮೈ ನೋವು ಆಗ್ಬಿಟ್ಟೈತೆ. ಅಲ್ಲಿ ಇವಾಗಲೇ ನಿದ್ದೆ ಎಳಿತೈತೆ. 12 ಗಂಟೆ ಆಗೈತೆ. 60 ಕಿಲೋಮೀಟ್ರ್ ಐತೆ, 60-70 ನಿದ್ದೆ ಎಳೀತೈತೆ. ಏನಾದರೂ ಮಾಡಿ ಹೀಗೆ ಕುಡ್ಕೊಂಡು ಹೋಗ್ತಾ ಇರಬೇಕು. ವಿಡಿಯೋ ತುಂಬ ಉದ್ದ ಆದ ಅನ್ಸುತ್ತೆ, ಇಲ್ಲೇ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ ಹೊಸ್ದಾಗಿ ಯಾರ್ಯಾರು ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೇಳಿ. ಬಾಯ್ ಟೇಕ್ ಕೇರ್.